ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಯೂಸ್ ಮಾಡ್ತಿರೋ ವೆಯ್ಟ್ ಲಾಸ್ ಪೌಡರ್ನ ಶೇರ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಕಪ್ಪಷ್ಟು ಸೋಂಪು ಮತ್ತು ಒಂದು ಅರ್ಧ ಕಪ್ಪಷ್ಟು ಓಂ ಕಾಳು ಮತ್ತು ಒಂದು 2 ಸ್ಪೂನಷ್ಟು ಬ್ಲ್ಯಾಕ್ ಜೀರಾ ಅಂದರೆ ಕಪ್ಪು ಜೀರಿಗೆ ಅಂತಾರಲ್ಲ ಅದನ್ನು ತೊಗೊಳ್ತಾ ಇದ್ದೀನಿ. ಎಲ್ಲ ತಗೊಂಡು ಒಂದು ಪ್ಯಾನ್ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಸ್ವಲ್ಪ ಒಂದು 2 ನಿಮಿಷ ಎಲ್ಲ ಬೆಚ್ಚಗಂತಾರಲ್ಲ ಆ ಥರ ಆಗೋವರೆಗೂ ಹುರ್ಕೋಬೇಕು. ಸ್ವಲ್ಪ ಹಾಕಿದ ತಕ್ಷಣ ಚಿಟಪಟ ಅನ್ನೋವರೆಗೂ ಹುರ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅದು ಗೊತ್ತಾಗುತ್ತೆ ನಮಗೆ ಕಲರ್ ಚೇಂಜ್ ಆಗೋದು. ಕಲರ್ ಚೇಂಜ್ ಆಗಿದ ತಕ್ಷಣ ಬೇಗ ಇಳಿಸ್ಕೊಂಡ್ಬಿಡ್ಬೇಕು. ಇದು ಜಾಸ್ತಿ ಫ್ಲೇಮಲ್ಲಿ ಇಟ್ಬಿಟ್ರೆ ಸೀದೋಗ್ಬಿಡುತ್ತೆ ಮತ್ತು ಟೇಸ್ಟ್ ಕೂಡ ಚೇಂಜ್ ಆಗಿಬಿಡುತ್ತೆ ಮತ್ತು ತಿನ್ನೋಕ್ಕೂ ಕುಡಿಯೋಕ್ಕೂ ಆಗೋದಿಲ್ಲ. ಸೊ ಸಿಮ್ಮಲ್ಲಿ ಇಟ್ಕೊಂಡೆ ಎಲ್ಲನೂ ಹುರ್ಕೋಬೇಕು. ಇದನ್ನು ಎಲ್ಲರೂ ತೊಗೋಬೋದು. ಬ್ರೆಸ್ಟ್ ಫೀಡಿಂಗ್ ಮದರ್ಸು ತೊಗೋಬೋದು. ಇದನ್ನು ತಗೊಳ್ಳೋದ್ರಿಂದ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ. ಇದ್ರ ಓಂ ಕಾಳು ಮತ್ತು ಸೋಂಪು ತೊಗೋತೀವಲ್ವ, ಬ್ರೆಸ್ಟ್ ಮಿಲ್ಕ್ ಕೂಡ ಇನ್ಕ್ರೀಸ್ ಆಗುತ್ತೆ. ನಾನು ಇದನ್ನು ಒಂದು 2 ಮಂತ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಸೊ ಅದಕ್ಕೆ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲರೂ ತೊಗೋಬೋದು. ಡೈಜೆಷನ್ ಪ್ರಾಬ್ಲಮ್ಸ್ ಇರೋರು ಕೂಡ ತೊಗೋಬೋದು. ಹೊಟ್ಟೆ ಆರಾಮಾಗುತ್ತೆ. ಇದನ್ನು ಎಲ್ಲರೂ ಆಲ್ಮೋಸ್ಟ್ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ತೊಗೋಬೋದು. ಈಗ ಎಲ್ಲನೂ ಹುರ್ಕೊಂಡಾಯಿತು. ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಒಂದು 5-6 ನಿಮಿಷ ಅದು ಕೂಲ್ ಆಗೋಕ್ಕೆ ಬಿಡಬೇಕು. ಎಲ್ಲ ಸ್ವಲ್ಪ ಬೆಚ್ಚಗಿದ್ರೆ ಮತ್ತು ಅದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಒಂಥರ ಉಂಡೆ ಥರ ಆಗುತ್ತೆ. ಸೊ ಎಲ್ಲನೂ ಸ್ವಲ್ಪ ಕೂಲ್ ಆಗೋಕ್ಕೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಕೂಲ್ ಆಗೋಕ್ಕೆ ಬಿಡಬೇಕು. ಕೂಲ್ ಆಗಿದ ತಕ್ಷಣ ಇದನ್ನು ಒಂದು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ಅಂದರೆ ತರ್ತರಿಯಾಗಿ ರುಬ್ಕೊಂಡ್ರೆ ಒಳ್ಳೆಯದು. ಸ್ವಲ್ಪ ತುಂಬ ಇದೆ ಹೆಂಗೆ ಬೇಕೋ ಅಂದರೆ ನಿಮಗೆ ಹೆಂಗೆ ಇಷ್ಟನೋ ಆ ಥರ ರುಬ್ಕೊಳ್ಳಿ. ತರ್ತರಿಯಾಗಿ ರುಬ್ಕೊಂಡ್ರೆ ಸ್ವಲ್ಪ ಬಾಯಿಗೆ ಸಿಗ್ತಾ ಇದ್ದರೆ ಸ್ವಲ್ಪ ಟೇಸ್ಟ್ ಎಲ್ಲ ಗೊತ್ತಾಗುತ್ತೆ. ತರ್ತರಿಯಾಗೆ ರುಬ್ಕೊಳ್ತೀನಿ ನಾನು. ರುಬ್ಕೊಂಡು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡಿಕೊಂಡ್ರೆ ಈ ಪೌಡರ್ ನನಗೊಂದು 15 to 20 ಡೇಸ್ ಬರುತ್ತೆ. ನಾನು ಡೈಲಿ ಯೂಸ್ ಮಾಡಲ್ಲ, ವಾರದಲ್ಲಿ ಒಂದು 3 ಡೇಸ್ ಹಂಗೆ ಇದನ್ನು ಯೂಸ್ ಮಾಡ್ತೀನಿ. ಅಂದರೆ ಬಿಸಿ ನೀರಲ್ಲಿ ಒಂದು ಸ್ಪೂನ್ ಈ ಪೌಡರ್ ಹಾಕ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮತ್ತು ಸಂಜೆ ಊಟ ಆದಮೇಲೆ ಮಲ್ಕೊಳ್ಳುವಾಗ ಕುಡಿದ್ರೆ ಒಳ್ಳೆಯದು. ಥ್ಯಾಂಕ್ ಯು ಫಾರ್ ವಾಚಿಂಗ್.